71ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ತೇರು ಮತ್ತು ಚಿಕ್ಕಮದ್ರೆ ಷಣ್ಮಾತ್ಮ ಸ್ವಾಮಿಯ ಆಶೀರ್ವಾದದಿಂದ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಎಲ್ಲ ಪ್ರಮುಖ ಬೀದಿಗಳಲ್ಲಿ ತೇರು ಮೆರವಣಿಗೆ ಮುಗಿದು ಈಗ ಅನ್ನಪ್ರಸಾದ ಕಾರ್ಯಕ್ರಮ ಮುಂದುವರಿತಾ ಇದೆ. 1ನೇ ತಾರೀಕು ದೊಡ್ಡದಾದಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. 101 ದೇವರುಗಳನ್ನು ಹೋಬಳಿಯಲ್ಲಿರುವಂಥ ಎಲ್ಲ ದೇವರುಗಳನ್ನ ಕರೆಸಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಆಲ್ರೆಡಿ 126 ದೇವರುಗಳು ಬರ್ತಾ ಇದ್ದಾವೆ. ಉತ್ತಮವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ವಾರಗಳ ಕಾಲ ಅತಿ ಹೆಚ್ಚಿನ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಭಕ್ತಾದಿಗಳು ಬಂದು ಆ ಮಹಾತ್ಮನ ದರ್ಶನವನ್ನು ಪಡೆದು ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಉತ್ತಮವಾದಂಥ ಮಳೆ ಬೆಳೆ ಆಗಲಿ ಅಂತ ಸ್ವಾಮಿಯಲ್ಲಿ ಕೋರಿಕೊಂಡು ನಾನು ಪ್ರತಿ ವರ್ಷಕ್ಕಿಂತ ಈ ಬಾರಿ 1ನೇ ತಾರೀಕು ವಿಶೇಷವಾದಂಥ ಕಾರ್ಯಕ್ರಮ 71ನೇ ವರ್ಷ ಅಂಥೇಳಿ ಅವರು 100 ದೇವರುಗಳನ್ನು ತರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಆಲ್ರೆಡಿ 125-126 ಆಗಿದೆಯಂತೆ. ಇನ್ನು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸ್ಪಂದನೆಯನ್ನು ಕೊಟ್ಟು ಎಲ್ಲ ಮುಖಂಡರು ಒಟ್ಟಾಗಿ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಧುರೆ ಹೋಬಳಿಯಲ್ಲಿ ಮಾಡ್ತಾ ಇದ್ದಾರೆ. ಶ್ರೀ ಸ್ವಾಮಿಯ 71ನೇ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಸುಮಾರು ಅರ್ಧ ಗಂಟೆ ಮುಂಚೆ ಒಂದು ಬ್ರಹ್ಮರಥೋತ್ಸವ ತೇರು ಎಳೆದು ಎಲ್ಲ ಭಕ್ತರು ಬಾಳೆಹಣ್ಣು ಎಷ್ಟು ಅವರು ಇಷ್ಟಾರ್ಥ ಸಿದ್ಧಿಗಳನ್ನ ಪೂರೈಕೆ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ವಾರ ಪೂರ್ತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕೋತ್ಸವಗಳು, ಸುತ್ತಮುತ್ತಲ ಹಳ್ಳಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಸರ್ತಿ ವಿಶೇಷತೆ ಏನಂದರೆ 101 ಉತ್ಸವ ಮೂರ್ತಿಗಳನ್ನು ನಮ್ಮ ಮಧುರೆ ಹೋಬಳಿ ಏನಿದೆ ಎಲ್ಲ ಗ್ರಾಮಗಳಿಂದ ವಿಶೇಷವಾಗಿ ತಂದು ನಮ್ಮ ಹೈಸ್ಕೂಲ್ ಗ್ರೌಂಡಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಶ್ರೀ ಸ್ವಾಮಿಯ ಷಣ್ಮಾತ್ಮ ದೇವಸ್ಥಾನ ಮುಂದೆ ಆ 101 ರಥೋತ್ಸವಗಳನ್ನು ಬೆಳ್ಳಿ ರಥದಲ್ಲಿ ತಾವೊಂದು ಪ್ರದಕ್ಷಿಣೆ ಮಾಡಿ ಆ ಹೈಸ್ಕೂಲ್ ಗ್ರೌಂಡಲ್ಲಿ ಎಲ್ಲ ಒಂದು ಕಡೆ ಸೇರಿಸಿ ಎಲ್ಲ ದೇವರುಗಳ್ನ ಉತ್ಸವ ಮೂರ್ತಿಗಳನ್ನ ಪೂಜೆ ಮಾಡಿ ಅಲ್ಲೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರಿಂದ ಎಲ್ಲ ಮಧುರೆ ಹೋಬಳಿ ಪೂರ್ತಿ ಎಲ್ಲ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಆಗಲಿ, ಚೆನ್ನಾಗಿ ಜನ ಎಲ್ಲ ಇದರಿಂದ ಇದು ಮಾಡಲಿ ಅಂತೇಳಿ ಜನ ಕೋರ್ಕಣಕ್ಕೆ ಈ ಸರಿ ವಿಶೇಷವಾಗಿ ಮಾಡ್ತಾಯಿದ್ದಾರೆ.